सहनाववतु सह नौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ श्रुतिस्मृतिपुराणानाम् आलयं करुणालयं नमामि भगवत्पादम् शङ्करं लोकशङ्करम्। नमामि भगवत्पादशङ्करं लोकशङ्करम्। अथ कृष्णयजुर्वेदीयाम् श्वेताश्वतरोपनिषत् तत्र प्रथमोऽध्यायः। ಕೃಷ್ಣ ಯಜುರ್ವೇದದ ಶ್ವೇತಾಶ್ವತರೋಪನಿಷತ್ತಿನಲ್ಲಿ ಮೊದಲನೆಯ ಅಧ್ಯಾಯವನ್ನು ನಾವು ನೋಡ್ತಾ ಇದ್ದೇವೆ ಈಗ. ಅದರಲ್ಲಿಯೂ ಕೂಡ ಉಪೋದ್ಘಾತ ವಿಷಯವನ್ನ, ಉಪೋದ್ಘಾತ ಪ್ರಕರಣವನ್ನ ನಾವು ವಿಚಾರ ಮಾಡ್ತಾ ಇದ್ದೇವೆ. ಈ ಉಪೋದ್ಘಾತ ಪ್ರಕರಣದಲ್ಲಿ ಇಲ್ಲಿಯವರೆಗೆ ಏನ್ ಹೇಳಿದ್ರು? ಜ್ಞಾನಾದೇವತು ಕೈವಲ್ಯಂ, ಕೈವಲ್ಯಕ್ಕೆ, ಮುಕ್ತಿಗೆ, ನಿಶ್ರೇಯಸಕ್ಕೆ ಸಾಧನವಾಗಿರ್ತಕ್ಕಂಥದ್ದು ಜ್ಞಾನ ಅಂತ ಹೇಳಿ ಅದನ್ನ ಅವಧಾರಣೆ ಮಾಡಿ ಜ್ಞಾನ ಒಂದೇ ಕಾರಣ ಅಂತ ಹೇಳಿದ್ರು. ಮತ್ತೆ ಇನ್ನೊಂದು ವಿಚಾರವನ್ನು ಹೇಳಿದ್ರು. ಆಯ್ತು, ಜ್ಞಾನವು ಕಾರಣ ಆಯ್ತು. ಅದೇನದು? ಕೇವಲ ಜ್ಞಾನ. ಅದು ಜ್ಞಾನವು ತನ್ನ ಫಲವಾದ ಯಾವುದು? ಜ್ಞಾನದ ಫಲವಾದ ಯಾವುದೋ ಪ್ರಯೋಜನ ಇದೆಯಲ್ಲ, ಅದನ್ನ ಉಂಟು ಮಾಡುವುದಕ್ಕೆ ಏನ್ ಮಾಡಬೇಕು? ಮಧ್ಯೆ ಏನಾದರೂ ಒಂದು ಕಾರ್ಯಾಂತರ ಅಂತ ಬೇಕು. ಇಲ್ಲದೆ ಇದ್ರೆ ಕೇವಲ ಜ್ಞಾನದಿಂದ ಕೈವಲ್ಯ ಸಾಧ್ಯವಿಲ್ಲ. ಕೇವಲ ಜ್ಞಾನದಿಂದ ಈ ಒಂದು ಫಲಸಿದ್ಧಿಯಾಗುತ್ತೆ ಅಂತಕ್ಕಂಥದ್ದು ಎಲ್ಲೂ ಕಂಡಿಲ್ಲ. ಜ್ಞಾನವಾಯಿತು, ಜ್ಞಾನವಾದ ನಂತರ ಅದನ್ನ ಯಾವುದಲ್ಲಾದ್ರೂ ಕರ್ಮದಲ್ಲಿ ವಿನಿಯೋಗ ಮಾಡಲೇಬೇಕು. ಹಾಗಾಗಿ ಇಲ್ಲೂ ಕೂಡ ಬ್ರಹ್ಮಜ್ಞಾನವಾಯ್ತು, ಅದು ಸಾಧನ ಅಂತ ಒಪ್ಪೋಣ. ಆದರೆ ಅದು ಯಾವುದಾದರೊಂದು ಕರ್ಮದಲ್ಲಿ ವಿನಿಯೋಗವಾಗದ ಹೊರತು ತನ್ನ ಫಲವಾದ ಮೋಕ್ಷವನ್ನು ಕೊಡುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಪೂರ್ವ ಪಕ್ಷವನ್ನು ತೆಗೆದು, ಅದಕ್ಕೆ ಹಾಗಲ್ಲ, ಯಾಕೆ? ಜ್ಞಾನವು ತನ್ನ ಫಲವಾದ ಮುಕ್ತಿಯನ್ನ, ಕೈವಲ್ಯವನ್ನ ಕೊಡುವುದಕ್ಕೆ ಯಾವ ಒಂದನ್ನು ಮತ್ತೊಂದನ್ನು ಅಪೇಕ್ಷಿಸುವುದಿಲ್ಲ. ಅದು ಯಾವುದು ಬೇಕಾದ್ರೂ ಆಗಿರ್ಬೋದು, ಯಾವ ಕರ್ಮ ಬೇಕಾದ್ರೂ ಆಗಿರ್ಬೋದು, ಯಾವುದನ್ನು ಅಪೇಕ್ಷಿಸುವುದಿಲ್ಲ. ಅಂದ್ರೇನು? ಜ್ಞಾನವು ನೇರಾಗಿ ಮೋಕ್ಷಕ್ಕೆ ಸಾಧನವಾಗಿದೆ. ಇಲ್ಲ, ಯಾವುದಾದರೂ ಅದಕ್ಕೆ ವಿನಿಯೋಗ ಬೇಕಂದ್ರಿ, ಒಂದು ಕರ್ಮ ಕಾರ್ಯಾಂತರ ಅಂತ ಆಗ್ಬೇಕು, ಅದರ ವಿನಿಯೋಗಿಸ್ಬೇಕು ಕರ್ಮದಲ್ಲಿ ಅಂತ ಆಗ್ಬಿಟ್ರೆ ಆಗ ಜ್ಞಾನವು ಮೋಕ್ಷಕ್ಕೆ ಪ್ರತ್ಯಕ್ಷ ಸಾಧನ, ಸಾಕ್ಷಾತ್ ಸಾಧನ, ನೇರ ಸಾಧನ ಅನ್ನೋದು ಹೊಂದೋದಿಲ್ಲ. ಯಾವಾಗ ಮಧ್ಯೆ ಏನಾದರೂ ಒಂದು ಕಾರ್ಯಾಂತರವನ್ನ ಬಯಸುತ್ತೆ, ಅಪೇಕ್ಷಿಸುತ್ತೆ ಅಂತ ಆದರೆ ಆಗ ಜ್ಞಾನವು ತನ್ನ ಫಲವಾದ ಮುಕ್ತಿಯನ್ನ ಕೊಡುವುದಕ್ಕೆ ನೇರವಾದ ಕಾರಣವಾಗುವುದಿಲ್ಲ. ಆಗ ಏನಾಗಬೇಕಾಗುತ್ತೆ? ಜ್ಞಾನಾದೇವತು ಕೈವಲ್ಯಂ ಎಂಬತಕ್ಕಂಥದ್ದು ಸರಿ ಹೋಗುವುದಿಲ್ಲ.
ಅವಧಾರಣೆ ಮಾಡಿ ಹೇಳತಕ್ಕಂಥದ್ದು ಸರಿ ಇಲ್ಲ ಎಂಬ ಪೂರ್ವ ಪಕ್ಷವನ್ನು ತೆಗೆದು ಅದ್ರಲ್ಲಿ ಏನ್ ಹೇಳಿದ್ರು, ಇಲ್ಲ ಇಲ್ಲ ಹಾಗಿಲ್ಲ, ಯಾವ ಒಂದನ್ನು ಅಪೇಕ್ಷಿಸುವುದಿಲ್ಲ. ಅದಕ್ಕೆ ನೋಡಿ ಶ್ರುತಿ ಪ್ರಮಾಣ ಸ್ಮೃತಿ ಪ್ರಮಾಣ ಎಲ್ಲವನ್ನೂ ಕೂಡ ಉದ್ದಕ್ಕೆ ಹೇಳ್ಕೊಂಡು ಬಂದ್ರು. ಶ್ರುತಿ ಪ್ರಮಾಣ ಎಲ್ಲ ಹೇಳಿದ್ರು, ಸ್ಮೃತಿ ಪ್ರಮಾಣವನ್ನು ಹೇಳಿದ್ರು. ಮತ್ತೆ ಭಗವಾನ್ ಬಾದರಾಯಣರು ಏನು ಹೇಳಿದ್ದಾರೆ ತಮ್ಮ ಸೂತ್ರದಲ್ಲಿ ಅಂತ ಹೇಳಿ ಈ ಒಂದು ಈ ಸೂತ್ರವನ್ನೇ ಅದನ್ನ ಉದ್ಧಾರ ಮಾಡಿ ಆ ಸೂತ್ರದ ನೋಡಿ ಬಾದರಾಯಣರು ಹೇಳಿದ್ದಾರೆ. ಮತ್ತೆ ಭಾಷ್ಯಕಾರರಾದ ಶಂಕರರು ಕೂಡ ಇದನ್ನ ಹೇಳುವಾಗ, ಇದಕ್ಕೆ ಭಾಷ್ಯವನ್ನು ಬರೆಯುವಾಗ ನೋಡಿ, ಜ್ಞಾನವು ನೇರಾಗಿ ಮೋಕ್ಷಕ್ಕೆ ಸಾಧನ, ಅದು ಬೇರೆ ಯಾವ ಕಾರ್ಯಾಂತರವನ್ನಾಗಲಿ ಮತ್ತೊಂದನ್ನಾಗಲಿ ಅಪೇಕ್ಷಿಸುವುದಿಲ್ಲ ಎಂಬುದಾಗಿ ಆ ಒಂದು ಬಾದರಾಯಣ ಸೂತ್ರಕ್ಕೆ ಪುರುಷಾರ್ಥೋತ ಶಬ್ದಾದಿತಿ ಬಾದರಾಯಣ ಅನ್ನುವ ಒಂದು ಸೂತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಅಂತ ಹೇಳಿ ಪ್ರಮಾಣವನ್ನೆಲ್ಲ ಹೇಳಿದರು. ಇಷ್ಟು ನಾವು ನೋಡಿದ್ವಿ. ಈಗ ಏನ್ ಮಾಡ್ತಾ ಇದ್ದಾನೆ ಪೂರ್ವ ಪಕ್ಷಿ, ಇನ್ನೊಂದು ಆಕ್ಷೇಪಣೆ ಹಾಕ್ಬಿಟ್ಟ. ನೋಡಿ ಸ್ವಾಮಿ, ನೀವು ಹೇಳಿದ್ದೆಲ್ಲ ಸರಿ, ಏನು ಪ್ರಮಾಣವನ್ನು ಕೊಟ್ರಿ, ಜ್ಞಾನವು ತನ್ನ ಫಲವಾದ ಮೋಕ್ಷವನ್ನು ಕೊಡುವುದಕ್ಕೆ ಬೇರೆ ಯಾವುದನ್ನು ಅಪೇಕ್ಷಿಸುವುದಿಲ್ಲ. ಅದಕ್ಕೇನ್ ಹೇಳಿದ್ರಿ? ಶ್ರುತಿ ಪ್ರಮಾಣ, ಸ್ಮೃತಿ ಪ್ರಮಾಣ, ಮತ್ತೆ ಸೂತ್ರ ಪ್ರಮಾಣ, ಭಾಷ್ಯ ಪ್ರಮಾಣ ಎಲ್ಲ ಕೊಡ್ಬೇಕು. ಏನೇ ಪ್ರಮಾಣವನ್ನು ನೀವು ಕೊಡಿ ಸ್ವಾಮಿ, ಆದರೆ ಅನುಭವದಲ್ಲಿ ಇಲ್ಲ, ಅದು ಮುಗಿದೋಯ್ತಲ್ಲ. ಅನುಭವದಲ್ಲಿ ಇಲ್ಲ ಅಂತ ಅಂದ್ಬಿಟ್ಟ ಮೇಲೆ ಅದು ಪ್ರಮಾಣ ಅಂತ ಆಗೋದಿಲ್ಲ. ಹೇಗಪ್ಪ ಅನುಭವದಲ್ಲಿ ಇಲ್ಲ ಅಂತಂದ್ರೆ ಅದನ್ನ ಹೇಳ್ತಾ ಇದ್ದಾರೆ ಇವತ್ತು. ನೋಡಿ, ಪೂರ್ವಪಕ್ಷ ಹೇಳ್ತಾನೆ, ನಾನು ಬಂಧಸ್ಯ ಮಿಥ್ಯಾತ್ವೇ ಸತಿ ಜ್ಞಾನ ನಿವರ್ತ್ಯತ್ವೇನ ಜ್ಞಾನಾದಮೃತತ್ವಂ ಸ್ಯಾತ್. ನೋಡಿ, ಬಂಧವು ಮಿಥ್ಯಾ, ನಿಜವಾಗಿ ಯಾವೊಂದು ಜೀವಿಯೂ ಕೂಡ ಬದ್ಧರಾಗಿಲ್ಲ, ಎಲ್ಲರೂ ಕೂಡ ನಿತ್ಯ ಮುಕ್ತರೇ ಆಗಿದ್ದಾರೆ. ಮತ್ತೆ ಬಂಧನ ಕಾಣ್ತಾ ಇದೆಯಲ್ಲ ಅಂದ್ರೆ ಕೇವಲ ಅವಿದ್ಯೆಯಿಂದ ಬಂಧನವಾಗಿದೆ ಅಂತ ಹೇಳ್ಬಿಟ್ರು. ಇದು ಏನಾಗಿದೆ, ಆ ಅವಿದ್ಯೆಯಿಂದ ಬಂಧವಾಗಿದ್ರೆ ಅದು ಹೋಗೋದು ಯಾತ್ರಿಂದ? ಅವಿದ್ಯೆಗೆ ಯಾವುದು ಪ್ರತಿದ್ವಂದ್ವಿಯೋ ಅದರಿಂದ ಹೋಗುತ್ತೆ, ಅದು ಹೌದಾನೆ? ಅದ್ಯಾವುದು? ವಿದ್ಯೆ. ಹೀಗಾಗಿ ಜ್ಞಾನ ನಿವರ್ತೇನ, ವಿದ್ಯೆಯಿಂದ ಆ ಒಂದು ಅವಿದ್ಯೆ ಅಂತಕ್ಕಂಥದ್ದು ಹೋಗುತ್ತೆ. ಅದರಿಂದ ಜ್ಞಾನವು ಮುಕ್ತಿಗೆ ನೇರ ಕಾರಣವಾಗಿದೆ. ನೇರ ಕಾರಣ ಅದೇನು? ಅದು ಅವಿದ್ಯೆಯನ್ನು ತೆಗೆದು ಹಾಕಿಬಿಡುತ್ತದೆ, ನಾಶ ಮಾಡಿಬಿಡುತ್ತದೆ, ಬಾಧ ಮಾಡಿಬಿಡುತ್ತದೆ. ಅವಿದ್ಯಾ ಬಾಧ ಆಗತ್ತೆ ಜ್ಞಾನದಿಂದ. ಅವಿದ್ಯಾ ಬಾಧ ಅಂತಂದ್ರೆ ಒಂದೇ, ಮೋಕ್ಷ ಸಿದ್ಧಿ ಅಂತಂದ್ರೆ ಒಂದೇ. ಹಾಗಾಗಿ ಕಾರಣ ಆಗ್ಬೋದಿತ್ತು. ಆದರೆ ಏನಪ್ಪ ಆದರೆ ಅಂತ ಹೇಳ್ತಾ ಇದೆಯಲ್ಲ, ಏನು ಆದರೆ ಹಾಗಾಗಿರೋದು ಎಲ್ಲೂ ಕಂಡಿಲ್ಲ ಸ್ವಾಮಿ. ಇದೇನಿದು ಅಂದ್ರೆ, ಹೌದು ನೋಡಿ, ಜ್ಞಾನವಾದ ಮೇಲೆ ಒಂದು ವೇಳೆ ಜ್ಞಾನವಾದವರೆಲ್ಲರೂ ಕೂಡ ಮುಕ್ತರಾಗಿ ಬಿಟ್ಟಿದ್ದರೆ ಆಗ ನೀವು ಹೇಳ್ತಕ್ಕಂಥದ್ದು ಸರಿಯಾಗಿರ್ತಾ ಇತ್ತು. ಆದರೆ ಎಲ್ಲೂ ಇಲ್ಲ. ಏನಾಗಿದೆ ಅಂತಂದ್ರೆ, ನತು ಏತದಸ್ತಿ, ಆದ್ರೆ ನೀವ್ ಹೇಳತ್ರ ಇಲ್ಲ ಸ್ವಾಮಿ, ಜ್ಞಾನವಾಯ್ತು, ಎಲ್ಲ ಹೊರಟೋಯ್ತು, ಬಂಧನವೆಲ್ಲ ಹೊರಟೋಯ್ತು, ಏನು ಹೋಗಿಲ್ಲ, ಯಥಾ ಪ್ರಕಾರ ಇದ್ದೇ ಇರುತ್ತೆ. ಏನು ಹೇಗಪ್ಪ ಅಂತಾರೆ ಅದನ್ನ ಹೇಳ್ತಾ ಇದ್ದ ನೋಡಿ. ಪ್ರತಿಪನ್ನತ್ವಾತ್ ಬಾಧಾಭಾವಾತ್ ಯುಷ್ಮದಾದಿ ಸ್ವರೂಪತ್ವೇನ ವಿಲಕ್ಷಣತ್ವೇ ಸ್ವರೂಪತ್ವೇನ ಆತ್ಮನೋ ವಿಲಕ್ಷಣತ್ವೇ ಸಾದೃಶ್ಯಾದಿ ಅಭಾವಾತ್ ಅಧ್ಯಾಸ ಸಂಭವಾಚ್ಚ ಅಧ್ಯಾಸ ಅಸಂಭವಾಚ್ಚ. ನೋಡಿ ಸ್ವಾಮಿ,
ಒಬ್ಬನಿಗೆ ಜ್ಞಾನವಾಯಿತು, ಜ್ಞಾನವಾದರೂ ಕೂಡ ಏನು ಪ್ರತ್ಯಕ್ಷವಾದ ಜ್ಞಾನವಾಯಿತು, ಆದರೂ ಕೂಡ ಏನು ಬಾಧಾ ಅಂತ ಅನ್ನೋದಕ್ಕೆ ಹೋಗಲಿಲ್ಲ. ಎಷ್ಟೋ ಜನ ಜ್ಞಾನವಾಗುತ್ತೆ, ಬಂಧನ ಹೋಗೇ ಇರೋದಿಲ್ಲ. ಇದಕ್ಕೊಂದು ಉದಾಹರಣೆಯನ್ನ ಸೂತ್ರ ಭಾಷೆಯಲ್ಲಿ ಇದನ್ನೇ ತೆಗೆದುಕೊಂಡು ಕೊಟ್ಟಿದ್ದಾರೆ. ಅಲ್ಲಿ ಪೂರ್ವ ಪಕ್ಷ ಹೇಳ್ತಾ ಇದ್ದಾನೆ, ನೋಡಪ್ಪ, ಒಂದು ಉದಾಹರಣೆ ಕೊಟ್ರು. ನೋಡಪ್ಪ, ಎದುರಿಗೆ ಹಾವು ಕಾಣ್ತಾ ಇದೆ, ಹೆದರಿ ಬಿಟ್ಟಿದ್ದೀಯ, ಯಾವನೋ ಒಬ್ಬ ಬರ್ತಾನೆ, ಏನಂತ ಹೇಳ್ತಾನೆ, ಅವ್ರು ಏನೂ ಮಾಡೋದಿಲ್ಲ, ನೋಡಪ್ಪ ಇದು ಹಾವಲ್ಲ, ಇದು ಹಗ್ಗ ಅಂತ ಹೇಳ್ತಾನೆ. ಹೇಳಿದ ಮಾತ್ರಕ್ಕೆ ಏನಾಯ್ತು, ಅಲ್ಲಿ ಒಂದು ಹಾವಿನ ಬುದ್ಧಿ ಹೋಯ್ತು. ಓ ಇಲ್ಲ, ಇದು ಹಗ್ಗ ಅಂತ ತಿಳ್ಕೊಂಡ. ಸರಿ, ಆದರೆ ನಿಮ್ಮ ಈ ಒಂದು ದೃಷ್ಟಾಂತ ಕೊಟ್ಟಿದ್ರಲ್ಲ, ಅದು ಸರಿ ಇಲ್ಲ. ಯಾಕೆ ಸರಿ ಇಲ್ಲ ಅಂದ್ರೆ, ನೋಡಿ, ಒಂದು ವೇಳೆ ರಜ್ಜುವಿನ ಜ್ಞಾನದಿಂದ ಸರ್ಪಬುದ್ಧಿಯು ತೊಲಗಿ ಹೋಗುವಂತೆ ಆತ್ಮಜ್ಞಾನದಿಂದ ಸಂಸಾರ ಬುದ್ಧಿಯು ತೊಲಗಿ ಹೋಗುವಂತಿದ್ದರೆ ಆಗ್ತಾ ಇತ್ತು. ಆದರೆ ಏನಿಲ್ಲ, ಜ್ಞಾನದಿಂದ ಅದು ಯಾವುದು, ಬ್ರಹ್ಮಬುದ್ಧಿ, ಬ್ರಹ್ಮಜ್ಞಾನ ಆಯ್ತು. ಅದರಿಂದ ಈ ಸಂಸಾರ ಬುದ್ಧಿ ಹೋಗಿಬಿಟ್ಟಿದ್ದರೆ ಆಗ ನೀವು ಹೇಳೋ ದೃಷ್ಟಾಂತ ಸರಿಗಿತ್ತು. ರಜ್ಜು ಸರ್ಪ ಶ್ರವಣೇನ, ರಜ್ಜು ಅಂದ್ರೆ ರಜ್ಜು ಶ್ರವಣೇನ, ರಜ್ಜು ಶಬ್ದ ಶ್ರವಣೇನ, ರಜ್ಜುವಿನ ಶಬ್ದವನ್ನು ಕೇಳಿದ ಕೂಡ ಸರ್ಪ ದೇವೃತ್ತಿ ಆಯ್ತು. ಆದ್ರಾಗ ಆಗಿಲ್ಲ ಸ್ವಾಮಿ. ಯಾಕೆ, ಶ್ರುತ ಬ್ರಹ್ಮಣೋಪಿ ಯಥಾ ಪೂರ್ವಂ ಸಂಸಾರಿ ಧರ್ಮ ದರ್ಶನಾತ್. ಸೊಗಸಾದ ವಾಕ್ಯ. ಶ್ರುತ ಬ್ರಹ್ಮಣೋಪಿ, ನೋಡಿ, ಬ್ರಹ್ಮಜ್ಞಾನವನ್ನು ಮಾಡಿಕೊಂಡ, ಆದರೂ ಕೂಡ ಯಥಾಪೂರ್ವಂ, ಹಿಂದೆ ಹೇಗಿತ್ತೋ ಅದೇ ರೀತಿ ಸಂಸಾರಿ ಧರ್ಮ ದರ್ಶನ, ಸಂಸಾರಿ ಧರ್ಮವು ತೋರುತ್ತಿರುವುದರಿಂದ ಬ್ರಹ್ಮನೆಲ್ಲ ಜ್ಞಾನ ಮಾಡ್ಕೊಂಡ, ಕೇಳ್ದ, ಎಲ್ಲ ಆಯ್ತು, ಬ್ರಹ್ಮ ಅಂತ ಕೇಳ್ದ. ಅಲ್ಲೇನಾಯ್ತು, ರಜ್ಜು ಹಗ್ಗ ಅಂತ ಕೇಳ್ದ, ಹಗ್ಗದ ಸ್ವರೂಪ ಅರ್ಥ ಆಗೋಯ್ತು. ಓ ಹಗ್ಗನ ಇದು ಅಂತ ತತ್ವ ಬುದ್ಧಿ ಹೊಟ್ಟಾಯ್ತು. ಇಲ್ಲಿ ಓ ಬ್ರಹ್ಮ ಅಂತಕ್ಕಂಥ ಕೇಳ್ದ, ಬ್ರಹ್ಮಜ್ಞಾನ ಅಂತಕ್ಕಂಥ ಕೇಳ್ದ, ಹೊರಟೋಗಿದ್ದಿದ್ರೆ ಸರಿ ಹೋಗ್ತಾ ಇದೆ. ಸಂಸಾರಿತ್ವ ಎಲ್ಲೂ ಹೋಗಿದಿಲ್ಲ, ಯಥಾಪೂರ್ವ ಇದ್ದೇ ಇರುತ್ತೆ. ಆದ್ದರಿಂದ ನೀವು ಕೊಟ್ಟಿರ್ತಕ್ಕಂಥ ದೃಷ್ಟಾಂತ ಸರಿ ಇಲ್ಲ ಅಂತ ಅಲ್ಲಿ ಹೇಳ್ತಾನೆ. ಅದೇ ರೀತಿ ಇಲ್ಲೂ ಕೂಡ ಹಾಗೊಂದು ವೇಳೆ ಆಗಿದ್ದರೆ ಆಗ್ತಾ ಇತ್ತು, ಆದರೆ ಹಾಗಾಗಿಲ್ಲ ಅಂತ ಹೇಳಿ, ಮತ್ತೆ ಇನ್ನೊಂದೇನು, ಈ ಆತ್ಮ ಪ್ರತ್ಯಯ ಮತ್ತೆ ಈ ಅನಾತ್ಮ ಪ್ರತ್ಯಯ ಎರಡೂ ಕೂಡ ಏನಾಗಿದೆ, ನೀವ್ ಹೇಳಿದ್ರಿ ಒಂದಕ್ಕೊಂದು ಅವಿದ್ಯೆಯಿಂದ ಅಂತ ಹೇಳಿದ್ರಿ, ಅದ್ರ ಸ್ವರೂಪ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ, ಗೊತ್ತಾಗಿಲ್ದೇ ಇರೋದು ಏನ್ ಮಾಡ್ತಾನೆ, ಅದನ್ನ ಇದು ಅಂದ್ಕೊಂಡ್ಬಿಡ್ತಾರೆ. ಅದನ್ನ ಇದು ಅಂದ್ಕೊಳ್ಳೋದೇನು, ಅದೇ ಅಧ್ಯಾಸ, ಹೋಗ್ತಾರೆ. ಹೀಗೆ ಅಧ್ಯಾಸವು ಕಾರಣ ಅಂತ ಹೇಳಿದ್ರಲ್ಲ, ಈ ಅಧ್ಯಾಸ ಹಾಗೇ ಇಲ್ಲ ಸ್ವಾಮಿ. ಯಾಕೆ ಅಂತಂದ್ರೆ, ವಿಲಕ್ಷಣತ್ವೇ ಸಾದೃಶ್ಯಾದಿ ಅಭಾವಾತ್ ಅಧ್ಯಾಸ ಅಸಂಭವಾಚ್ಯ. ನೋಡಿ, ಈ ಯುಷ್ಮತ್ ಪ್ರತ್ಯಯ ಅಂತ ಇದೆ, ಅಸ್ಮತ್ ಪ್ರತ್ಯಯ ಅಂತ ಇದೆ. ಇವೆರಡೂ ಕೂಡ ಏನಾಗಿದೆ, ಒಂದಕ್ಕೊಂದಕ್ಕೆ ಸಂಬಂಧವಿಲ್ಲ, ಎರಡೂ ಕೂಡ ವಿರುದ್ಧ. ಅಸ್ಮತ್ ಪ್ರತ್ಯಯ ಏನು, ಅದೇನು, ಅಶಬ್ದ, ಅಸ್ಪರ್ಶ, ಅರೂಪ, ಅವ್ಯಯ, ಯಾವ ಒಂದು ಕರಣಕ್ಕೂ ಗೋಚರವಲ್ಲ. ಯುಷ್ಮತ್ ಪ್ರತ್ಯಯ ಎಲ್ಲ ಕರಣಕ್ಕೂ ಗೋಚರ. ಅನಾತ್ಮ ವಸ್ತು ಇದೆಯಲ್ಲ, ನಾನು, ನೀನು, ಮತ್ತೆ ಇದು, ಆ ವಸ್ತು, ಈ ವಸ್ತು, ಎಲ್ಲದಕ್ಕೂ ಒಂದಲ್ಲ ಒಂದು ಕರಣಕ್ಕೆ ಗೋಚರವಾಗೇ ಇದೆ. ಹೀಗೆ ಎರಡಕ್ಕೂ ವಿರುದ್ಧ ಸ್ವಭಾವ ಆದ್ದರಿಂದ ಎಲ್ಲಾದರೂ ಕೂಡ ವಿರುದ್ಧ ಸ್ವಭಾವ ಇರುವಲ್ಲಿ ಅಧ್ಯಾಸ ಸಾಧ್ಯನಾ ಸ್ವಾಮಿ? ಹಗ್ಗ ಇದೆ, ಮತ್ತೆ ಹಾವು ಇದೆ. ಹಗ್ಗ ಹಾವು ತೋರ್ಬಹುದು. ಯಾಕೆ, ಎರಡಕ್ಕೂ ಕೂಡ ಸಾದೃಶ್ಯ ಅಂತಕ್ಕಂಥ ಇದೆ. ಸಾದೃಶ್ಯ ಅಂದ್ರೇನು,
ಒಂದೇ ತರಹ ಕಾಣುವಿಕೆ ಅಂತಕ್ಕಂಥ ದೃಶ್ಯ, ಒಂದೇ ತರಹ ಕಾಣುವಿಕೆ ಅಂತಕ್ಕಂಥದ್ದು ಅಲ್ಲಿದೆ, ಸರಿ ಹೋಯ್ತು. ಆದರೆ ಇಲ್ಲಿ ಎಲ್ಲಿ ಸ್ವಾಮಿ ಇದೆ? ಒಂದು ಅನಾತ್ಮ ಒಂದೇ ತರ ಕಾಣ್ತಾನೆ ಇಲ್ಲ. ಯಾಕೆ? ಅನಾತ್ಮ ಒಂಥರ ಕಾಣ್ತಾ ಇದೆ, ಆತ್ಮ ಒಂಥರ ಕಾಣ್ತಾ ಇದೆ. ಆತ್ಮನ ಹಾಗೆ ಅನಾತ್ಮ ಕಾಣ್ತಾ ಇಲ್ಲ. ಆತ್ಮ ಯಾವುದಕ್ಕೂ ವಿಷಯವಲ್ಲ, ಯಾವ ಕಾರಣಕ್ಕೂ ಗೋಚರವಲ್ಲ. ಇದು ಹಾಗಿದ್ವಲ್ಲ, ಎಲ್ಲ ಕಾರಣಕ್ಕೂ ಗೋಚರ ಇದು. ಮತ್ತೆ ಇನ್ನೊಂದು ಸಂದರ್ಭ, ಇನ್ನೊಂದು ವಿಷಯ ಏನಾಗಿದೆ, ಈ ಅನಾತ್ಮ ವಸ್ತು ಅಂತಕ್ಕಂಥದ್ದು ಅತ್ಯಂತ ವಿಲಕ್ಷಣವಾಗಿರುವುದರಿಂದ ಅಧ್ಯಾಸ ಅಂತಕ್ಕಂಥದ್ದು ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಇನ್ನೊಂದು, ಅಲ್ಲಿ ಹಗ್ಗ ಮತ್ತೆ ಹಾವು ಎರಡೂ ಕೂಡ ನಮ್ಮ ಕಣ್ಣಿಗೆ ಗೋಚರವಾಗುವಂತಹ ವಸ್ತುಗಳು. ಹಗ್ಗನೂ ಹಿಂದೆ ನೋಡಿದ್ದ, ಹಾವುನೂ ಹಿಂದೆ ನೋಡಿದ್ದ, ಹೌದ್ ತಾನೆ? ಎರಡೂ ಗೋಚರವಾಗುವಂತ. ಆದರೆ ಇಲ್ಲಿ ಇಲ್ಲ, ಕೇವಲ ಅನಾತ್ಮ ವಸ್ತುಗಳು ಮಾತ್ರ ನಮಗೆ ಗೋಚರವಾಗ್ತಾ ಇದೆ. ಈ ಆತ್ಮವಸ್ತು ಅಂತ ಇದೆಯಲ್ಲ, ಅದರಲ್ಲಿ ಅಧ್ಯಾಸ ಮಾಡು, ಅದು ನಮಗ್ ಗೊತ್ತಾಗ್ತಾನೆ ಇಲ್ಲ. ಪ್ರತ್ಯಕ್ಷವಾಗಿ ಆತ್ಮ ಇದ್ದಾರ? ಎಲ್ಲೂ ಇಲ್ಲ. ದೃಷ್ಟಾಂತದಲ್ಲಿ ಏನಿತ್ತು? ಎರಡೂ ಕಾಣ್ತಾ ಇತ್ತು. ಇಲ್ಲಿ ಎರಡೂ ಕಾಣ್ತಾ ಇಲ್ಲ, ಕೇವಲ ಆತ್ಮವಸ್ತು ಮಾತ್ರ ಕಾಣ್ತಾ ಇರತಕ್ಕಂಥದ್ದು, ಆತ್ಮವಸ್ತು ಕಾಣ್ತಾನೆ ಇಲ್ಲ. ಹೀಗಾಗಿ ಒಂದು ಎರಡೂ ಕೂಡ ನಮ್ಮ ಕಣ್ಣಿಗೆ ಗೋಚರವಲ್ಲ, ಇಂದ್ರಿಯಕ್ಕೆ ಗೋಚರವಲ್ಲ. ಮತ್ತು ಇನ್ನೊಂದು ಅತ್ಯಂತ ವಿಲಕ್ಷಣವಾಗಿದೆ. ಹಗ್ಗಕ್ಕೂ ಹಾವು ಅಧ್ಯಾಸ ಆಗ್ಬಹುದು, ಆದರೆ ಹಗ್ಗಕ್ಕೂ ಕುಂಬಳಕಾಯಿಗೂ ಅಧ್ಯಾಸ ಆಗೋಕ್ ಸಾಧ್ಯನಾ? ಹಗ್ಗ ಬಿದ್ದಿದೆ ಅದನ್ನ, ಅದು ಯಾರು ಕುಂಬಳಕಾಯಿ ಅಂತ ತಿಳ್ಕೊಳ್ತಾರ? ಹಾವು ಅಂತ ತಿಳ್ಕೊಬಹುದು ಬೇಕಾರೆ, ಒಂದೇ ತರ ಇದೆ. ಕುಂಬಳಕಾಯಿ ಅಂತ ತಿಳ್ಕೊಳಕ್ಕಾಗತ್ತೆ? ಆಗೋದೇ ಇಲ್ಲ ಯಾವತ್ಗೂ. ಯಾಕೆ? ಹಗ್ಗದ ಸ್ವರೂಪನೇ ಬೇರೆ, ಅದರ ರೂಪನೇ ಬೇರೆ, ಕುಂಬಳಕಾಯದ ರೂಪನೇ ಬೇರೆ. ಸಾದೃಶ್ಯ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಹಾಗೆ ಇಲ್ಲಿಯೂ ಕೂಡ ಆತ್ಮ ಒಂಥರ, ಅನಾತ್ಮ ಒಂಥರ, ಸಾದೃಶ್ಯ ಇಲ್ಲವೇ ಇಲ್ಲ. ಹೋಗಲಿ, ಅದಾರ ಬಿಡಿ. ಅಂದ್ರೆ ಅಲ್ಲಿ ಎರಡೂ ಕೂಡ ಪ್ರತ್ಯಕ್ಷವಾಗಿ ಕಾಣತಕ್ಕಂಥ, ಗೋಚರವಾಗತಕ್ಕಂಥದ್ದು ಇಂದ್ರಿಯಗಳಿಗೆ. ಇಲ್ಲಿ ಒಂದು ಮಾತ್ರ ಗೋಚರವಾಗತಕ್ಕಂಥದ್ದು, ಇನ್ನೊಂದು ಗೋಚರವಾಗೋದಿಲ್ಲ. ಹೀಗಾಗಿ ಅಧ್ಯಾಸ ಅಸಂಭವಾಚ್ಯ. ಅಧ್ಯಾಸ ಅಂತ ಅನ್ನೋದು ಹಾಗೇ ಇಲ್ಲ ಸ್ವಾಮಿ. ಯಾವ ಅಧ್ಯಾಸವೂ ಇಲ್ಲ, ಎಂಥದೂ ಇಲ್ಲ. ಎಲ್ಲವೂ ಏನಾಗಿದೆ? ಯಥಾವತ್ತಾಗೇ ಇದೆ. ಇದು ಇದೇ ಸತ್ಯ, ಅದು ಅದೇ ಸತ್ಯ. ತೋರ್ತಾ ಇರ್ತಕ್ಕಂಥ ಪ್ರಪಂಚ ಇದೇ ಸತ್ಯ, ಇಲ್ಲಿ ಬಂದ ಅದೇ ಸತ್ಯ. ಯಾವ ಅಧ್ಯಾಸವೂ ಇಲ್ಲ, ಏನಿಲ್ಲ ಅಂತ ಹೇಳ್ಬಿಟ್ಟ. ಅದಕ್ಕೋಸ್ಕರ ಹೇಳ್ತಾರೆ ಉಚ್ಯತೆ. ನೋಡಪ್ಪ, ಅದಕ್ಕೆ ನಾವು ಹೇಳ್ತೇವೆ ಅಂತ ಹೇಳಿ ಇಲ್ಲಿ ಏನ್ ಕಾರಣ ಇದನ್ನು ಕೊಟ್ಟಿದಾರಲ್ಲ, ಇದಕ್ಕಿಂತಲೂ ಕೂಡ ಸೊಗಸಾಗಿ ಅಧ್ಯಾಸ ಭಾಷೆಯಲ್ಲಿ ಅಲ್ಲಿ ಆಚಾರ್ಯಪಾದರು ನಿರೂಪಣೆ ಮಾಡಿದ್ದಾರೆ. ಎಲ್ಲವನ್ನೂ ತೆಗೆದುಕೊಂಡು ಅಲ್ಲೂ ಇದೇ ಪ್ರಶ್ನೆ ಬರುತ್ತೆ, ಅಧ್ಯಾಸ ಆಗೋದು ಸಾಧ್ಯ ಇಲ್ಲ ಕಣ್ರಿ. ಯಾಕೆ? ಇಲ್ಲಿ ಸಾದೃಶ್ಯ ಅನ್ನೋದೇ ಇಲ್ಲ, ಆತ್ಮನಿಗೂ ಅನಾತ್ಮನಿಗೂ ಕೂಡ. ಯುಷ್ಮದಸ್ತತ್ರತ್ಯೇ ಗೋಚರ ಯೋಹೋ ಅಂತ ಹೇಳ್ಬಿಟ್ಟೇನು? ಇದೆಲ್ಲ ಇದು ಆತ್ಮನೋಹೋ ಅಧ್ಯಾಸ ಅಸಂಭವಾತ್. ಸಾಗುದೇ ಇಲ್ಲ. ಯಾಕೆ? ಒಂದಕ್ಕೂ ಸಂಬಂಧವೇ ಇಲ್ಲ. ಅದಕ್ಕೆ ಸಮಾಧಾನ ವಿಸ್ತಾರ ಕೊಟ್ಟಿದ್ದಾರೆ. ಇಲ್ಲಿ ಆ ಥರ ಸಮಾಧಾನ ಕೊಟ್ಟಿಲ್ಲ, ಪರವಾಗಿಲ್ಲ. ಇಲ್ಲೂ ಕೂಡ ಕೆಲವು ಕಾರಣ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಇವರ ಒಂದು ಶೈಲಿನೇ ಬೇರೆ ಆಗಿದೆಯಲ್ಲ. ಇಲ್ಲಿ ಬರೀ ಪ್ರಮಾಣ ಪ್ರಮಾಣ ಪ್ರಮಾಣ, ಶ್ರುತಿವಾಕ್ಯ ಪ್ರಮಾಣ, ಸ್ಮೃತಿವಾಕ್ಯ ಪ್ರಮಾಣ ಉದ್ದಕ್ಕೆ ಕೋಟ್ ಮಾಡ್ಕೊಂಡು ಹೋಗ್ತಾರೆ. ನೋಡೋಣ ಏನ್ ಮಾಡ್ತಾರೆ. ಉಚ್ಯತೆ, ಇದಕ್ಕೆ ನಾವು ಸಮಾಧಾನವನ್ನು ಹೇಳ್ತೇವೆ ಅಂತ ಹೇಳಿ, ನ ತಾವತ್ ಪ್ರತಿಪನ್ನತ್ವೇನ ಸತ್ಯತ್ವಂ ವಕ್ತುಂ ಶಕ್ಯತೆ. ನೋಡಪ್ಪ, ಪ್ರತಿಪನ್ನತ್ವೇನ ಕಣ್ಣಿಗೆ ಕಂಡಿದೆ ಎಂದ ಮಾತ್ರಕ್ಕೆ ಇದು ಸತ್ಯವಾಗಿದೆ ಅಂತ ಹೇಳೋಕ್ ಆಗೋದಿಲ್ಲ. ಅನಾತ್ಮ ವಸ್ತು ಕಣ್ಣು ಕಾಣ್ತಾ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಕಾರಣಗ್ರಾಹ್ಯ ಅದು. ಆದರೂ ಕೂಡ ಕಂಡದ್ದೆಲ್ಲ ಸತ್ಯ ಆಗಿರೋಕ್ ಸಾಧ್ಯವೇ ಇಲ್ಲ.
ಮತ್ತು ಪ್ರತಿಪತ್ತೇ ಸತ್ಯತ್ವ ಮಿಥ್ಯಾತ್ವಯೋ ಸಮಾನ ಸಮಾನತ್ವ. ಈ ಒಂದು ಪ್ರತಿಪತ್ತಿ ಅರಿವು ಅಂತ ಇದೆಯಲ್ಲ, ಯಥಾವತ್ತಾಗಿ ಪ್ರತ್ಯಕ್ಷವಾಗಿ ಕಂಡದ್ದೆಲ್ಲ ಸತ್ಯವಾಗಿರ್ಬೇಕು ಅಂತ ಏನಿಲ್ಲ. ಆದರೆ ಈ ಪ್ರತಿಪತ್ತಿ ಅರಿವು ಅಂತ ಇದೆಯಲ್ಲ, ಅದು ಸತ್ಯತ್ವ ಮಿಥ್ಯಾ, ಸತ್ಯವಾಗಿರ್ತಕ್ಕಂಥ ಪದಾರ್ಥವೂ ಅರಿವಾಗುತ್ತೆ, ಮಿಥ್ಯವಾದ ಪದಾರ್ಥವೂ ಅರಿವಾಗುತ್ತೆ. ಹೌದಾನೆ? ಇವಾಗ ಹಾವು ಮಿಥ್ಯ ಅರಿವಾಗಲ್ವಾ? ಅರಿವಾಯ್ತು, ನಮಗೆ ಹೆದರದ ಓಡ್ದ ಎಲ್ಲ ಆಯ್ತು. ಅರಿವೇ ಆಗದೆ ಇದ್ರೆ ಹೇಗೆ ಓಡ್ತಾ ಇದ್ದ ಅವನು? ಅದರಿಂದ ಈ ಮಿಥ್ಯ ಪ್ರತಿಪತ್ತಿ ಅಂತ ಇದೆಯಲ್ಲ, ತಿಳ್ಕೊಳ್ಳೋದು ಅರಿವು ಅಂತಕ್ಕಂಥದ್ದು, ಅದು ಎರಡಕ್ಕೂ ಸಮಾನ. ಪ್ರತ್ಯಕ್ಷವಾಗಿದ್ರೂ ಒಂದೇ, ಸತ್ಯವಾಗಿದ್ರೂ ಒಂದೇ, ಅಥವಾ ಭ್ರಮೆಯಿಂದ ತೋರ್ತಕ್ಕಂಥದ್ದಾದ್ರೂ ಒಂದೇ. ಭ್ರಮೆಯಿಂದ ತೋರಿದರೂ ಕೂಡ ಅದರಲ್ಲಿ ಈ ಪ್ರತಿಪತ್ತಿ ಅಂತ ಸಮಾನ. ಅಲ್ಲೂ ಹೆದರಿಕೆ ಆಗತ್ತೆ. ಭ್ರಮೆ ಇಲ್ಲ ರೀ, ಇದು ಭ್ರಮೆ, ಇದು ಎಲ್ಲರೂ ಉಂಟ. ಕನಸು ಕಾಣ್ತಾ ಇದ್ದಾನೆ, ಏನೋ ಕಂಡುಬಿಟ್ಟ, ಹೆದರ್ಬಿಟ್ಟ, ಎಲ್ಲಾರು ಉಂಟ. ಎಲ್ಲೋ ಇದು ಕನಸು ಕಣ್ರಿ, ಇದು ಏನು ಹೆದರ್ಕೋಬೇಕಾದಿಲ್ಲ ಅಂತ ಯಾವನಿಗೂ ಆಗೋದಿಲ್ಲ. ಹಾಗೆ ಮಿಥ್ಯಾತ್ವ ಸತ್ಯತ್ವ ಎರಡಕ್ಕೂ ಕೂಡ ಸಮಾನವಾಗಿದೆ ಯಾವುದು? ಈ ಪ್ರತಿಪತ್ತಿ ಅರಿವು ಅಂತಕ್ಕಂಥದ್ದು. ಮತ್ತು ನಾಪಿ ಬಾಧಾಭಾವಾತ್ ಸತ್ಯತ್ವಂ. ಮತ್ತು ಇನ್ನೊಂದು, ಓಹೋ ಇದು ಬಾಧವಾಗುವುದಿಲ್ಲ, ಇದು ಯಾವುದೋ ಒಂದು ವಸ್ತು ಇದೆ, ಇದು ಯಾವ ಕಾರಣಕ್ಕೂ ಕೂಡ ಬಾಧವಾಗುವುದಿಲ್ಲ, ಹೋಗಿ ಬಿಡುವುದಿಲ್ಲ, ಆದ್ದರಿಂದ ಇದು ಸತ್ಯತ್ವ ಅಂತ ಹೇಳೋದಕ್ಕೂ ಬರೋದಿಲ್ಲ. ನಾವೇನ್ ಹೇಳ್ತಾ ಇದ್ದೀವಿ? ಹಾವನ್ನ ಮಿಥ್ಯಾತ್ವ ಅಂತ ಹೇಳಿ, ರಜ್ಜು ಬುದ್ಧಿ ಇದೆಯಲ್ಲ ಅದು ಸತ್ಯತ್ವ ಅಂತ ಹೇಳಿದ್ವಿ. ಅದಕ್ಕೆ ಯಾಕೆ ಸತ್ಯತ್ವನ ಹೇಳಿದ್ವಿ ಅಂದ್ರೆ, ನೋಡಿ, ಹಾವಿನ ಬುದ್ಧಿ ಅಂತಕ್ಕಂಥದ್ದು ಅದು ನಿವರ್ತ್ಯ, ಅದು ಬುದ್ಧಿ ಹೋಗಿಬಿಡುತ್ತೆ. ಒಂದು ಹೆಸರು ಅಲ್ಲ, ಅದಕ್ಕೆ ವಿರುದ್ಧವಾದ ಜ್ಞಾನ ಆದ ತಕ್ಷಣ ಹೋಗಿಬಿಡುತ್ತೆ. ಆದರೆ ರಜ್ಜು ಏನಾಗುತ್ತೆ? ಅದು ಯಾವತ್ತಕ್ಕೂ ಹೋಗೋದಿಲ್ಲ. ರಜ್ಜುವಿನ ಜ್ಞಾನ ಹಂಗೆ ಹಾಕುವೆ. ಆದ್ದರಿಂದ ಇದು ಬಾಧವಾಗುವುದಿಲ್ಲ, ಆದ್ದರಿಂದ ಇದು ಸತ್ಯ ಅಂತ ಹೇಳೋದಕ್ಕೂ ಆಗೋದಿಲ್ಲ. ಅದರ ಕಾರಣ ಕೊಡ್ತಾರದು. ಬಾಧಾಭಾವಾತ್ ಅಸತ್ಯತ್ ಬಾಧ ಅಭಾವಾತ್, ಇದು ಬಾಧವಾಗುವುದಿಲ್ಲ ಅಂತನ್ನುವ ಕಾರಣಕ್ಕೂ ಕೂಡ ಸತ್ಯವಾಗಿದೆ ಅಂತ ಹೇಳಕ್ಕಾಗೋದಿಲ್ಲ. ಯಾಕೆ ಅಂತಂದ್ರೆ, ವಿಧಿ ಮುಖೇನ ಕಾರಣ ಮುಖೇನ ಚ ಬಾಧ ಸಂಭವಾತ್. ಯಾಕೆಂದ್ರೆ ಅದು ಆ ಸತ್ಯವಾಗಿರ್ತಕ್ಕಂಥ ವಸ್ತುಗೂ ಕೂಡ ಯಾವುದೋ ಒಂದು ವಿಧಿ ಪ್ರಕಾರವಾಗಿಯೋ ಅಥವಾ ಇನ್ನೊಂದು ಕಾರಣದ ಒಂದು ನಿಮಿತ್ತವಾಗಿಯೋ ಅದು ಕೂಡ ಬಾಧವಾಗಬಹುದು. ಯಾಕೆ? ಅದು ಸತ್ಯತ್ವ ತೋರ್ತಾ ಇದೆ, ಅದು ಕೂಡ ಬಾಧವಾಗಬಹುದು. ಏನು ಕಾರಣ ಅಂತ ಅನ್ನೋದಕ್ಕೆ ಮುಂದೆ ಹೇಳ್ತಾರೆ. ತಥಾ ಶ್ರುತಿ ನೋಡಿ ಇದನ್ನ ಹೇಳ್ತಾ ಇದೆ ಸ್ಪಷ್ಟವಾಗಿ. ಇದರಿಂದ ಉದ್ದಕ್ಕೆ ಕೊಟೇಶನ್ಗಳು, ಬರೀ ಕೊಟೇಶನ್ಗಳು. ಏನದು? ಪ್ರಪಂಚಸ್ಯ ಮಿಥ್ಯಾತ್ವಂ ಮಾಯಾ ಕಾರಣತ್ವಂಚ ದರ್ಶಯತಿ. ನೋಡಿ, ಪ್ರಪಂಚ ಮಿಥ್ಯಾತ್ವ ಮತ್ತೆ ಮಿಥ್ಯಾತ್ವ ಅಂತ ಆದ್ರೂ ಕೂಡ ಇದೇನು, ಇದು ಸತ್ಯವಾಗಿ ತೋರ್ತಾ ಇದೆ. ಯಾಕೆ ಅಂದ್ರೆ ಅದು ಮಾಯಾ ಕಾರಣತ್ವ. ಇದಕ್ಕೆ ಕಾರಣ ಏನಾಗಿದೆ? ಈಗ ತೋರ್ತಾ ಇರೋದಕ್ಕೆ ಮಾಯಾ ಕಾರಣ. ಮಾಯೆಯಿಂದ ತೋರ್ತಾ ಇದೆ. ತೋರ್ತಾ ಇದ್ರೂ ಕೂಡ ಅದೇನಾಗಿದೆ? ಅದು ಬಾಧ ಸಂಭವಾತ್. ಮಾಯೆಯಿಂದ ತೋರ್ತಾ ಇದ್ರು, ಆ ಕಾಲದಲ್ಲಿ ಸತ್ಯವಾಗಿದ್ದರೂ ಕೂಡ ಮಾಯಾವೇ ವಾಪಸ್ ತಗೊಂಡ್ಬಿಟ್ಟ, ಮಾಯಾನ ತಿರುಗಿ ಬರ್ತಾರೆ. ಮತ್ತೆ ಅದಕ್ಕೆ ಉದ್ದಕ್ಕೆ ಹೇಳ್ತಾರೆ, ನತು ತದ್ವಿತೀಯಮಸ್ತಿ ಅಂತ ಹೇಳಿ. ಈ ಮಾಯಾ ಕಾರಣತ್ವ, ಈ ಪ್ರಪಂಚ ಇಲ್ಲ, ಅದು ನಿಜವಾಗಿ ಇನ್ನೊಂದು ವಸ್ತು ಅಂತಕ್ಕಂಥದ್ದು ಇಲ್ಲ, ಯಾವುದಕ್ಕಿಂತ ಬ್ರಹ್ಮಕ್ಕಿಂತ ಬೇರೆಯಾಗಿ ಅಂತ ಹೇಳ್ಬಿಟ್ಟು, ನತು ತದ್ವಿತೀಯಮಸ್ತಿ ತಸ್ಮಾತ್ ದ್ವಿತೀಯಮಸ್ತಿ. ಆದರೆ ಅದಕ್ಕಿಂತ ಬೇರೆಯಾದ ಇನ್ನೊಂದು ತತ್ವ ಅಂತ ಇಲ್ಲ. ಬೃಹದಾರಣ್ಯಕ ಏಕತ್ವಂ ನಾಸ್ತಿ ದ್ವೈತಂ ಕುತೋ ವಿದಿತೆ ವೇದ್ಯಂ ಭವತಿ ಏಕಮೇವ ಅದ್ವಿತೀಯಂ. ಇವರ ಛಾಂದೋಗ್ಯ ವರ್ಷದಲ್ಲಿ ಬರ್ತಕ್ಕಂಥದ್ದು. ಏಕತ್ವಂ ಒಂದೇ ಇರ್ತಕ್ಕಂಥದ್ದು ಒಂದೇ, ನಾಸ್ತಿ ದ್ವೈತಂ ಎರಡು ಅಂತಕ್ಕಂಥದ್ದು ಇಲ್ಲ, ದ್ವಿತೀಯ ವಸ್ತು ಅಂತಕ್ಕಂಥದ್ದು ಇಲ್ಲ. ಮತ್ತು ಕುತೋ ವಿದಿತೆ ವೇದ್ಯಂ ನಾಸ್ತಿ, ಇನ್ನು
ವಿದಿತೆ ಜ್ಞಾನವಾಯಿತು ಅಂತಂದ್ರೆ ವೇದ್ಯಂ ನಾಸ್ತಿ. ವೇದ್ಯ ಅಂದ್ರೆ ಯಾವ್ದು ತೋರ್ತಾ ಇದ್ದ ವಸ್ತು, ಯಾವ್ದು ಹಾವು ತೋರ್ತಾ ಇತ್ತು ಅದು ಹೊರಟೋಗ್ಬಿಡುತ್ತೆ ಅಂತಂದ್ರೆ ಯಾಕೆ ಹೋಗೋದಿಲ್ಲ? ಜ್ಞಾನವಾಯ್ತು ಅಂದ್ರೆ ಹೋಗೇ ಬಿಡುತ್ತೆ, ಅದು ಹೋಗಿತಿ ಕುತೋ ನಾಸ್ತಿ ಅಂದ್ಬಿಟ್ಟು ವಿದಿತೆ ವೇದ್ಯಂ ನಾಸ್ತಿ. ಏಕಮೇವ ದ್ವಿತೀಯಂ ಇರತಕ್ಕಂಥ ಒಂದೇ ಒಂದು ದ್ವಿತೀಯವಾದ ಇನ್ನೊಂದು ಇಲ್ಲ, ವಸ್ತು ಇಲ್ಲ. ಛಾಂದೋಗ್ಯ ವಾಚಾರಂಭಣಂ ವಿಕಾರೋ ನಾಮಧೇಯಂ. ಎಲ್ಲ ವಿಕಾರವಾದದ್ದು ತೋರ್ತಾ ಇರ್ತಕ್ಕಂಥ ವಸ್ತುಗಳು ಏನು ಮತ್ತೆ ಕೇವಲ ವಾಚಾರಂಭಣ, ಅದು ಹೆಸರು ಮಾತ್ರ ಅಷ್ಟೇ. ನಿಜವಾಗಲೇ ಮಡಿಕೆ ಇರ್ಬೋದು, ಶ್ರಾವೆ ಇರ್ಬೋದು, ದೀಪ ಇರ್ಬೋದು, ತಟ್ಟೆ ಇರ್ಬೋದು, ಕುಡಿಕೆ ಇರ್ಬೋದು. ಇಲ್ಲ ಮಡಿಕೆ ಕುಡಿಕೆ ಶ್ರಾವೆ ಅಂತಂದ್ರೆ ಹೆಸರು. ಮತ್ತೆ ನಿಜವಾಗಿರ್ತಕ್ಕಂಥದ್ದೇನೋ ಅವೆಲ್ಲ ಅಸತ್ಯ, ಅದು ನಾಶವಾಗಿ ಬಿಡುತ್ತೆ. ಸತ್ಯವಾಗಿರ್ತಕ್ಕಂಥ ಭರ್ತಿಕೇತ್ಯವ ಸತ್ಯಂ, ಮಂಡ್ ಸತ್ಯ ಅಷ್ಟೆ. ಹೀಗೆ ಏನು ವಾಚಾರಂಭಣ ಇವೆಲ್ಲ ಅಂತ ಹೇಳಿದೆ. ಮತ್ತು ಏಕಮೇವ ಸತ್ ನೇಹ ನಾನಾಸ್ತಿ ಕಿಂಚನ. ಒಂದೇ ಒಂದು ಇರ್ತಕ್ಕಂಥ ಸದ್ವಸ್ತು, ಒಂದೇ ಒಂದು ಏಕಮೇವ ಸತ್ ಸದ್ವಸ್ತು ಇರ್ತಕ್ಕಂಥದ್ದು ಒಂದೇ ಒಂದು ನಿತ್ಯವಾಗಿರ್ತಕ್ಕಂಥದ್ದು. ನೇಹ ನಾನಾಸ್ತಿ ಕಿಂಚನ. ಎಲ್ಲಷ್ಟು ಕೂಡ ಯಾವುದೊಂದು ಕೂಡ ಇದು ನಾನಾತ್ಮ ಅಂತ ಇಲ್ವೇ ಇಲ್ಲ, ಇನ್ನೊಂದಿದೆ ಅಂತಕ್ಕಂಥದ್ದು ಇಲ್ವೇ ಇಲ್ಲ ಅಂತ ಹೇಳಿ ಇದು ಬೃಹದಾರಣ್ಯಕ. ಏಕದೈವ ಅನುದ್ರಷ್ಟವ್ಯಂ ಏಕಧಾಯೇವ, ಒಂದು ಎಂಬ ದೃಷ್ಟಿಯಿಂದಲೇ ನೋಡತಕ್ಕದ್ದು, ಬೇರೆ ಇನ್ನೊಂದು ದೃಷ್ಟಿಯಿಂದ ಅಲ್ಲ, ಇನ್ನೊಂದಿದೆ ಅಂತಕ್ಕಂಥ ದೃಷ್ಟಿ ಅಲ್ಲ. ಒಂದು ಏಕಧಾ, ಒಂದೇ ವಿಧವಾಗಿ ನೋಡ್ತಕ್ಕಂಥ, ಒಂದೇ ಒಂದೇ ತರನಾಗಿ ದ್ರಷ್ಟವ್ಯಂ. ಮತ್ತು ಮಾಯಾ ಅಂತ ಪ್ರಕೃತಿ ವಿದ್ಯಾತ್. ಈ ಪ್ರಕೃತಿ ಇರ್ತಕ್ಕಂಥದನ್ನ ತೋರ್ತಾ, ಅದಕ್ಕೆ ಕಾರಣ ಅಂತಾನೆ ಪ್ರಪಂಚ ತೋರ್ಬೇಕಾದ್ರೆ ಪ್ರಕೃತಿ ಕಾರಣ. ಇದೇನಿದು? ಇದು ಮಾಯಾ ಅಂತ ಹೇಳಿ ಅದು ಕೂಡ ಇದು ಮಾಯ, ಬೇರೆ ಕೇವಲ ಭ್ರಮೆಯಿಂದ ತೋರ್ತಾ ಇದ್ದಾರೆ. ಮತ್ತು ಮಾಯಿ ಸೃಜತೆ ವಿಶ್ವಮೇತತ್. ಮಾಯಿ ಅಂದ್ರೆ ಈ ಮಾಯೆಯನ್ನು ಮಾಡ್ತಕ್ಕಂಥವ್ರು, ಮಾಯಿ ಉಂಟಾಗುವುದಕ್ಕೆ ಕಾರಣವಾಗಿರ್ತಕ್ಕಂಥವ್ರು ಮಾಯಿ. ಮಾಯೇಂದ್ರ ಬಂದೆ ಮಾಯ ಬಂದ. ಅವನು ವಿಶ್ವಂ ಸೃಜತೆ, ಅವನು ಈ ವಿಶ್ವ ಪ್ರಪಂಚವನ್ನ ಸೃಷ್ಟಿ ಮಾಡುತ್ತಾನೆ. ಅದು ಯಾವುದು? ಮಾಯೆ. ಮತ್ತು ಇಂದ್ರೋ ಮಾಯಾಭಿ ಪ್ರರೂಪ ಹೀಯತೆ. ಇಂದ್ರನು ಕೂಡ, ಇಂದ್ರ ಅಂದ್ರೆ ಇಲ್ಲಿ ಪರಮಾತ್ಮ ಅಂತ ಅರ್ಥ. ಇಂದ್ರ ಅಂದ್ರೆ ಈ ದೇವರಾಜ ಇಂದ್ರ ಅಂತಲ್ಲ. ಇಂದ್ರೋ ಮಾಯಾಭಿ ಪುರರೂಪ ಹೀಯತೆ. ಇಂದ್ರನೇ ಆ ಪರಮಾತ್ಮ ತತ್ವೇ ಮಾಯೆಯಿಂದ ಅನೇಕವಾಗಿ ತೋರುತ್ತದೆ. ಇತ್ಯಾದಿ ವಾಕ್ಯ, ಇವೇ ಮೊದಲಾದ ವಾಕ್ಯಗಳಲ್ಲಿ ಯಾವುದಿವೆಲ್ಲ ಶ್ರುತಿ ವಾಕ್ಯ ಆಯ್ತು. ಈಗ ಶ್ರುತಿ ವಾಕ್ಯ ಹೇಳ್ತಾ ಇದ್ದಾರೆ, ಇವೆಲ್ಲ ಗೊತ್ತಿರ್ತಕ್ಕಂಥದ್ದು ನೋಡೋಣ. ಅಜೋಪಿ ಸನ್ ಅವ್ಯಯಾತ್ಮ ಭೂತಾನ ಅಮೀಶ್ವರೋಪಿ ಸನ್ ಪ್ರಕೃತಿ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮಮಾಯಯ. ಇಲ್ಲಿ ಒಟ್ಟು ಆತ್ಮಮಾಯಯ ಅಹಂ ಸಂಭವಾಮಿ. ಆತ್ಮ ನನ್ನದೇ ಆದ ಮಾಯೆಯಿಂದ, ಅದು ಬೇರೆ ಅಲ್ಲ, ಅದು ನನ್ನದೇ, ನನ್ನ ಸ್ವರೂಪ. ಆ ಮಾಯೆಯಿಂದ ನಾನು ತೋರಿಕೊಳ್ಳುತ್ತೇನೆ. ಯಾರಿಗೆ? ರಾಮನಂತೆ, ಕೃಷ್ಣನಂತೆ, ನರಸಿಂಹನಂತೆ ತೋರಿಕೊಳ್ಳುತ್ತೇನೆ. ಹೇಗೆ? ನಿಜವಾದ ಸ್ವರೂಪ ಏನು? ಅಜೋಪಿಸನ್ ಅವ್ಯಯಾತ್ಮ ಭೂತಾನಾಮೀಶ್ವರೋಪಿಸನ್. ನಂದು ಅಜಸ್ವರೂಪ, ಅವ್ಯಯ, ಮತ್ತೆ ಭೂತಾನ, ಎಲ್ಲ ಭೂತಗಳಿಗೂ ಕೂಡ ಒಡೆಯನಾಗಿರ್ತಕ್ಕಂಥ ನಾನು ನಿಯಂತ್ರಣ ಮಾಡ್ತಾ ಹೀಗಿದ್ದರೂ ಕೂಡ ಆತ್ಮಮಾಯೆಯ, ನನ್ನದೇ ಆದ ಮಾಯೆಯಿಂದ ನಾನು ಸಂಭವಾಮಿ, ಅದಕ್ಕೆ ಪ್ರಕೃತಿ ಮಾಯ ಸಂಭವವಾಗಿ ತೋರಿಕೊಳ್ಳುತ್ತೇನೆ ಅಂದು. ಅವಿಭಕ್ತಂಚ ಭೂತೇಶು ವಿಭಕ್ತ ವಿವಚ ಸ್ಥಿತಂ. ಅವಿಭಕ್ತಂ, ವಿಂಗಡವಾಗದ ಎಲ್ಲದರಲ್ಲಿಯೂ ಕೂಡ ನಾನು ವಿಂಗಡವಾಗಿರುವವರಂತೆ ತೋರಿಕೊಳ್ಳುತ್ತೇನೆ. ವಿಭಕ್ತಮಿವ, ನಿಜವಾಗಲೂ ಏನು? ನನ್ನ ಸ್ವರೂಪ ಅವಿಭಕ್ತ. ಇದು ಗೀತಾವಾಕ್ಯ ಆಯ್ತು. ಗೀತಾವಾಕ್ಯ ಎರಡು ಹೇಳಿದ್ರು. ಇನ್ನು ಬ್ರಾಹ್ಮ ಪುರಾಣ. ತಥಾಚ ಬ್ರಾಹ್ಮೇ ಪುರಾಣೆ ಧರ್ಮೋ ಜನ್ಮ ಮೃತ್ಯು ಸುಖ ದುಃಖೇಶು ಕಲ್ಪನಾ ವರ್ಣಾಶ್ರಮಸ್ತಥಾ ವಾಸಃ ಸ್ವರ್ಗೋ ನರಕ ಏವಚ. ಇದು ಇನ್ನು ಇದೆ. ಇದಕ್ಕೆ ಅರ್ಥ ಮಾಡ್ಕೊಂಡು ಆಮೇಲೆ ಬಂದು ಧರ್ಮ ಮತ್ತೆ ಅಧರ್ಮ, ಜನ್ಮ ಮೃತ್ಯು ಎಲ್ಲ ದ್ವಂದ್ವ, ಸುಖ ದುಃಖ ಇವೆಲ್ಲ ಕಲ್ಪನಾ ಇದೆಯಲ್ಲ, ಇವೆಲ್ಲ ಕಲ್ಪನೆ ಇದೆ. ಮತ್ತೆ ಅದೇ ರೀತಿ ವರ್ಣ ಆಶ್ರಮ ಎಲ್ಲ ಕೂಡ, ಮತ್ತೆ ಸ್ವರ್ಗವಾಸ ನರಕವಾಸ ಇವೆಲ್ಲ ಕೂಡ, ಇವೆಲ್ಲ ಏನಾಗಿದೆ? ಪುರುಷಸ್ಯ ನ ಸಂತೇತೆ. ನಿಜವಾಗಿ
ಪುರುಷನಿಗೆ, ಪುರುಷ ಅಂದ್ರೆ ಪರಮಾತ್ಮ, ಅವನಿಗೆ ಯಾವುದೂ ಇಲ್ಲ. ಜ್ಞಾನಿಗೆ ಅಂತ ಹೇಳ್ಬೇಕಾದ್ರೆ ಯಾವುದೂ ಇಲ್ಲ. ಮತ್ತು ಪರಮಾರ್ಥಸ್ಯ ಪುತ್ರ ಎಲ್ಲೂ ಇಲ್ಲ. ಪರಮಾರ್ಥಸ್ಯ ಪರಮಾರ್ಥವೇ, ಪರಮಾರ್ಥ ಏನು? ದೃಶ್ಯತೆ ಚ ಜಗದ್ರೂಪಂ. ಪರಮಾರ್ಥಸ್ಯ ಅಂದ್ರೆ ಈ ಪರಮಾರ್ಥವೇ ಏನಾಗಿದೆ? ದೃಶ್ಯತೆ ಚ ಜಗದ್ರೂಪಂ, ಜಗದ್ರೂಪವಾಗಿ ತೋರಿಕೊಳ್ಳುತ್ತಾ ಅಸತ್ಯಂ ಸತ್ಯವನ್ ಮೃಷ. ಈ ಅಸತ್ಯವಾಗಿರ್ತಕ್ಕಂಥ ಮೃಷ, ಸುಳ್ಳಾಗಿರ್ತಕ್ಕಂಥದ್ದೇ ಸತ್ಯವಾಗಿರುವಂತೆ ತೋರ್ತಾ ಇದೆ. ಸತ್ಯವನ್ ಮೃಷ ಅಂತ ಹೇಳಿ ಗೊತ್ತಾಯ್ತು. ಅಮ್ಮ ತೋಯವನ್ಮೃಗ ತೃಷ್ಣಾತು ಯಥಾ ಮರುಮರೀಚಿಕ ರೌಪ್ಯವತ್ ಕೈಕ ಸಂಭೂತಂ ರೌಪ್ಯವತ್ ಕೀಕ ಸಂಭೂತಂ ಕೀಕ ಸಂಶುಕ್ತಿರೇವ ಚ ಸರ್ಪವದ್ರಜ್ಜು ಖಂಡಶ್ಚ ನಿಶಾಯಾಂ ವೇಶ್ಮಧ್ಯಗಃ. ಇವೆಲ್ಲ ಇದಿರ್ತಾವ. ಏನು ಇದು? ಈ ತೋಯವತ್ತು ಮೃಗತೃಷ್ಣ, ಮರುಮರೀಚಿಕೆ ಇದೆ, ಮರುಭೂಮಿ ತೋರ್ತಾ ಇದೆ. ಏನಾಗಿದೆ? ತೋಯವತ್, ನೀರಿಲ್ಲ ಅಲ್ಲಿ, ನೀರಿನಂತೆ ತೋರ್ತಾ ಇದೆ. ಯಾವುದು ಅದು? ಈ ಇದು ಇನ್ನೊಂದು ಯಾವುದು ರೌಪ್ಯವತ್ ಕೀಕ ಸಂಭೂತಂ. ಈ ರೌಪ್ಯವತ್ ಅಂದ್ರೆ ಏನು? ಬೆಳ್ಳಿ ತರ. ಬೆಳ್ಳಿ ಏನಾಗಿದೆ ಅದು? ಆ ಬೆಳ್ಳಿಯಂತೆ, ರೌಪ್ಯವತ್ ಬೆಳ್ಳಿಯಂತೆ ಈ ಕಪ್ಪೆ ಚಿಪ್ಪು ತೋರುತ್ತಿದೆ. ಮತ್ತೆ ಕೀಕಸಂ ಶುಕ್ತಿರೇವಚ, ಈ ಒಂದು ಈ ಶುಕ್ತಿ ಅಂದ್ರೆ ಅದು ಇದು ಯಾವುದು? ಈ ಕಪ್ಪೆ ಚಿಪ್ಪು ಅದು ಈ ಒಂದು ಬೆಳ್ಳಿಯಂತೆ ಕಾಣ್ತಾ ಇದೆ. ಶುಕ್ತಿರೇವಚ. ಮತ್ ಸರ್ಪವದ್ ರಜ್ಜು ಖಂಡಶ್ಚ, ರಜ್ಜು ಖಂಡ ಹಗ್ಗ ತುಂಡಿದೆ, ಸರ್ಪದಂತೆ ಕಾಣ್ತಾ ಇದೆ. ಮತ್ತೆ ನಿಶಾಯ ವೇಶ್ಮ ಮಧ್ಯಗಃ. ಮತ್ತು ಇದು ಯಾವಾಗ ಕಾಣುತ್ತೆ ಅಂದ್ರೆ ಸ್ವಲ್ಪ ವಿಷ ಅಂದ್ರೆ ಬಬ್ಬುಗತ್ತವನಲ್ಲಿ ಎಲ್ಲೋ ಮನೆಯಲ್ಲಿ ಕಾಣುತ್ತೆ, ಬಬ್ಬುಗತ್ತಲ್ಲಿ. ಮತ್ತು ಏಕ ಏವೇಂದು ದ್ರವ್ಯೋಮ್ನಿ ತಿಮಿರಾ ಹತ ಚಕ್ಷುಷಃ. ಏಕ ಏವ ಇಂದು ದ್ವೌ, ಒಂದೇ ಇಂದು ಚಂದ್ರ, ಅವನು ದ್ವೌ ವ್ಯೋಮ್ನಿ, ಆಕಾಶದಲ್ಲಿ ದ್ವೌ, ಎರಡು ಚಂದ್ರ ಅಂತ ಕಾಣಿಸ್ತಾನೆ. ಯಾರಿಗೆ? ತಿಮಿರಾಹತ ಚಕ್ಷುಷಃ, ಕಣ್ಣಿನ ಪೊರೆಯುಳ್ಳವನಿಗೆ. ಕಣ್ಣಿನ ಪೊರೆಯುಳ್ಳ ಕಣ್ಣಿನವನಿಗೆ. ತಿಮಿರ ಅಂದ್ರೆ ಪೊರೆ, ಅಪಹತ ಅಂದ್ರೆ ಅದಿರತಕ್ಕಂಥವನು, ಚಕ್ಷು ಕಣ್ಣುಳ್ಳ, ಪೊರೆ ಇರತಕ್ಕಂಥ ಕಣ್ಣುಳ್ಳವನಿಗೆ. ಏನು? ಏಕ ಏವ ಇಂದು, ಒಂದೇ ಚಂದ್ರ, ಅವನು ಎರಡರಂತೆ ತೋರ್ತಾನೆ. ಮತ್ತು ಇವೆಲ್ಲ ಅದೇ ಇದು ಆಕಾಶಸ್ಯ ಘನೀಭಾವೋ ನೀಲತ್ವಂ ಸ್ನಿಗ್ಧತಾ ತಥಾ. ಆಕಾಶ ಇದೆ, ಶುಭ್ರವಾಗಿದೆ, ಅದೇನು? ಘನೀಭಾವ. ಏನು? ಏನ್ರಿ ಇಷ್ಟು ಮಟ್ಟಕ್ಕಿದೆ, ಇಷ್ಟು ದೊಡ್ಡದಾಗಿದೆ, ಮತ್ತೆ ನೀಲಿಯಾಗಿದೆ, ಮತ್ತೆ ಅದಕ್ಕೆ ಸ್ನಿಗ್ಧತೆ ಇದೆ ಅಂತೆಲ್ಲ. ಹೀಗೆಲ್ಲ ನಾವು ಕಲ್ಪನೆ ಮಾಡ್ಕೊಳ್ತೇವೆ. ಯಾಕೆ? ನಿಜವಾಗಿ ಇಲ್ಲ, ಅದು ಭ್ರಮೆಯಿಂದ. ಏಕಶ್ಚ ಸೂರ್ಯೋ ಬಹುಧಾ ಜಲಾಧಾರೇಶು ದೃಶ್ಯತವೆ. ಒಂದು ನೀರಿಟ್ಟಿದ್ದಾರೆ, ಜಲಾಧಾರ ತಟ್ಟಲೆ ಬೇಕಾದಷ್ಟು ನೀರಿದೆ, ಅದು ಒಂದು ಸೂರ್ಯ ಇರ್ತಕ್ಕಂಥದ್ದು, ಜಲ ಸೂರ್ಯಕ ಬೇಕಾದಷ್ಟಿದ್ದಾರೆ, ಅದರಂತೆ ತೋರ್ತಾ ಇದೆ ಅಂತ ಈಗ ಉದ್ದಕ್ಕೂ ಹೇಳ್ತಾ ಇದ್ದಾರೆ. ಇನ್ನೊಂದಷ್ಟು ಇನ್ನು ಅಷ್ಟೇನು, ಇನ್ನು ವಿಪರೀತ ಇದೆ ದೃಷ್ಟಾಂತಗಳು. ಇದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್. ಇದೆಲ್ಲ